ನಾನು ಜನರಲೈಸ್ ಮಾಡೋದು ಅಥವಾ ಜಜ್ಮೆಂಟಲ್ ಅಂತಲ್ಲ ಮ್ಯಾಮ್, ಎಲ್ಲೋ ನಾವು ಕೆಲವರೆಲ್ಲಾರೂ ಇದ್ರ ವಿರುದ್ಧ ದಿಕ್ಕಿನಲ್ಲಿ ಕನ್ಸ್ಯೂಮರಿಸಮ್ ಅಂತ ಅಂದ್ಕೊಂಡು ನೀವು ಹೇಳ್ದಂಗೆ ಸಿಕ್ಕಾಪಟ್ಟೆ ವೇಸ್ಟ್ ಜನ್ರೇಟ್ ಮಾಡಿ ಅದನ್ನು ಯಾವ ರೀತಿಯಾಗಿ ಡಿಸ್ಪೋಸ್ ಮಾಡೋಕ್ಕೆ ಗೊತ್ತಿಲ್ಲ, ನಾವು ಬಿಸಾಕ್ತೀವಿ. ನೆಕ್ಸ್ಟ್ ನಾವು ಹೇಳ್ತೀವಿ ಇದು ಗೌರ್ಮೆಂಟ್ ಜವಾಬ್ದಾರಿ. ಎಕ್ಸಾಕ್ಟ್ಲಿ. ಸೊ ಐ ಥಿಂಕ್ ಅಲ್ಲಿ ನಾವು ಫೇಲ್ ಆಗ್ತಾ ಇದ್ದೀವಿ. ಸೊ ಹೌ ವಿ ಟೇಕ್ ಟ್ರ್ಯಾಶ್ ಟು ಟ್ರೆಷರ್, ಇದು ವಾಣಿಮೂರ್ತಿ ಮ್ಯಾಮ್ ಅವರ ಮಂತ್ರ ಆ್ಯಂಡ್ ಯು ಬೀನ್ ಲಿವಿಂಗ್ ಇಟ್ ಆಲ್ ಯುವರ್ ಲೈಫ್. ಈಗ ನೀವು ಹೇಳಿದಾಗ ಒಂದು ಇಫ್ ವಿ ಗೋ ಅಬೌಟ್, ಈಗ ಒಂದು ನಮ್ಮ ಅತ್ತೆಯವ್ರ ಕಾಲ, ನಮ್ಮ ತಂದೆ ತಾಯಿ ಕಾಲ ನೋಡಿದಾಗ ನಮ್ಮ ಮನೆಗಳಲ್ಲಿ ಏನಾದರೂ ಬಂದರೆ 20 ವರ್ಷ ಆದರೂ ಅದು ಅಲ್ಲೇ ಇರೋದು ಮ್ಯಾಮ್. ದೆರ್ ವಾಸ್ ಅ ರೀಪ್ಲೇಸ್ಮೆಂಟ್ ಅನ್ನೋದು ಇರ್ತಿರ್ಲಿಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಹೋಗಿ ಕಲರ್ ಟೆಲಿವಿಷನ್ ಬಂದರೂ ಸಹ ವಿ ಹ್ಯಾಡ್ ಟು ವೇಟ್ ಫಾರ್ ಅ ಲಾಂಗ್ ಟೈಮ್ ಟಿಲ್ ದೆ ಡಿಸೈಡ್. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್ ನೀವು? ನನಗೇನು ಅಂದರೆ ಯಾವಾಗಲೂ ನನಗೆ ಅದೊಂದೇ ಐ ಟ್ರೈ ಟು ಗೆಟ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ನಥಿಂಗ್ ನ್ಯೂ. ಇಫ್ ಯು ವಾಂಟ್ ಟು ರಿಯಲಿ ಮೇಕ್ ಅ ಚೇಂಜ್, put yourself in a reverse gear and go back to your grandparents. ಅವ್ರು ಹೇಗಿದ್ರು, how they would be like careful about everything. They, of course those days plastic ಇರಲಿಲ್ಲ. That was one big thing that they didn't have to deal with this plastic. But ಏನಿದ್ರೆ ನಾವು ಎಂಡ್ ಆಫ್ ಲೈಫ್ ತನಕ ಒಂದು ಬಟ್ಟೆ ಅದು ಫೇಡ್ ಆದಮೇಲೆ ಹರಿದ ಮೇಲೆ ದೆನ್ ಅದನ್ನು ಬೇರೆ ಏನೋ ಮಾಡೋದು, ಇಲ್ಲಾದರೂ ವೈಪಿಂಗ್ ಕ್ಲಾತ್ ಆಗ್ತಿತ್ತು. ವಿ ನೆವರ್ ಯೂಸ್ ಟು ಥ್ರೋ ಥಿಂಗ್ಸ್ ಅವೇ. ಏನೋ ಒಂದು ಬ್ಯಾಕ್ ಯಾರ್ಡ್ ಇತ್ತು, ಅದಲ್ಲೇ ಗಿಡ ಕೆಳಗಡೆ ಹಾಕ್ಬಿಡ್ತಾ ಇದ್ರಿ ಪೀಲ್ಸ್, ವೆಜಿಟಬಲ್ ಪೀಲ್ಸ್. ಅವ್ರ ಹಸು ಇರ್ತಿತ್ತು, ದಿನ ಹಾಲು ಕರಿಯೋಕ್ಕೆ ಅವ್ರಿಗೆ ಕೊಟ್ಬಿಡೋದು. ಸೊ ವಿ ಹ್ಯಾಡ್ ಡಿಫ್ರೆಂಟ್ ವೇಸ್ ಟು, ಇಟ್ಸ್ ನಾಟ್ ಡಿಸ್ಪೋಸಿಂಗ್ ಬಟ್ ಇಟ್ ವಾಸ್ a good resource. It was not garbage. It was not trash. Everything was good resource that could be reused again, repurposed or in any way repaired. Adella tumba, it was a part of our, I think, DNA those days. Yeah, we never looked at, I grew up in a middle class and we have 4 daughters. My father, in fact, uniforms, namdu 4 henmakkel uniforms. So after 3 years fade admele, both my father and mother will sit down and they'll rip the thing. Inside part will be still dark. Illa tirgse adana matte, because cloth used to be so good. Today you see fast fashion, illa ಸ್ವಲ್ಪ ದಿನ ಯೂಸ್ ಮಾಡೋದು ಬಿಸಾಕೋದು, ಇಲ್ಲ ಸಿಂಥೆಟಿಕ್. Those days very good cotton ones, ಎಷ್ಟು 4-5 years it would last. He would turn after 2-3 years fade ಆಗಿದೆ ಅಂತ he would turn this material on. We were in the same school, same color, ಥಾನಲ್ಲಿ ತಗೊಂಡು they would stitch for us. So that's the thing, we should go back to that. So many people don't even know that they don't know their parents, grandparents lived like that. So ಸ್ವಲ್ಪ ಅದೊಂದು now we need to inculcate that into them, that you have to make sure that it lasts for a long time. So minimalism should be very important part of your lifestyle, where you just don't keep buying just because ನಮಗೆ affordability ಬಂದಿದೆ ಅಂತ ಎಲ್ಲ ತಗೊಂಡು ಎಲ್ಲ ವೇಸ್ಟ್ ಮಾಡೋದು ಒಳ್ಳೇದಿಲ್ಲ, because we are depleting resources.